ಈಸಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಸ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನಿಮ್ಮ ಉಮಾಶಂಕರ್. ಸೊ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಹಾಗೆ ನಿಮ್ಮ ಒಂದು ಲೈಕ್ನಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತೀವಿ. ಸೊ ವಿದ್ಯಾರ್ಥಿಗಳು ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. KCT ಬಗ್ಗೆ ಆಗಿರ್ಬೋದು, ಹಾಗೆ ಇಂಜಿನಿಯರಿಂಗ್ ಬಗ್ಗೆ ಆಗಿರ್ಬೋದು. ಸೊ ಇನ್ನಿತರ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಸೊ ವಿದ್ಯಾರ್ಥಿ ಈ ಒಂದು 6ನೇ ತಾರೀಕು ಏನಿದೆ, ಸೊ ಹೊಸ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಮೊದಲನೇ ನೋಟಿಫಿಕೇಶನ್ ಏನಿದೆ ಅಲ್ಲ, ಸೊ UGCET 2025 ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ ಅಂತ ಬಿಟ್ಟಿದ್ದಾರೆ. ಸೊ ಇದೇನಿದೆಲ್ಲ ವಿದ್ಯಾರ್ಥಿಗಳೇ, ಸೊ ಮ್ಯಾನೇಜ್ಮೆಂಟಲ್ಲಿರುವಂಥ ಸೀಟ್ಸ್ ಏನಿದೆಲ್ಲ, ಸೊ ಅದನ್ನು KE ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಅಲಾಟ್ಮೆಂಟ್ ಪ್ರಾಸೆಸನ್ನು ಬಿಟ್ಟಿದ್ದಾರೆ. ಸೊ ನೀವು ಯಾರ್ಯಾರು ವಿದ್ಯಾರ್ಥಿ ಒಂದು ಇದಿರಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಇರುವಂಥ ವಿದ್ಯಾರ್ಥಿಗಳು, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಟಗರಿ 1 ಗೌರ್ಮೆಂಟ್ KE ಸೀಟ್ಸ್ ಏನಿದಾವಲ್ಲ, ಸೊ HK RK, ಸೊ ಈ ಥರ ಬಿಟ್ಟಿದ್ದಾರೆ. ಸೊ ಸಣ್ಣ ಒಂದು ಬ್ರೀಫ್ ಇನ್ಸ್ಟ್ರಕ್ಷನ್ ಕೊಡಿದ್ದಾರೆ. ಸೊ ಇಲ್ಲಿ ಚೆಕ್ ಮಾಡ್ಕೋಬೋದು. 2025-26ನೇ ಶೈಕ್ಷಣಿಕ ಸಾಲಿನ ವೃತ್ತಿಪರ ಇಂಜಿನಿಯರಿಂಗ್ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ಗಳ ಸಂಬಂಧಿಸಿದಂತೆ ಖಾಸಗಿ ವೃತ್ತಿಪರ ಶಿಕ್ಷಣ ಸಂಸ್ಥೆ, ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಪರಿಭಾವಿತ ವಿಶ್ವವಿದ್ಯಾಲಯಗಳಿಂದ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಆಡಳಿತ ಮಂಡಳಿ ಕೋಟದ ಕಾಮೆಡ್ಕೆ ಆ್ಯಂಡ್ ಆಡಳಿತ ಮಂಡಳಿ ಕೋಟದ ಅಧ್ಯರ್ಪಿತ ಸೀಟುಗಳು ಕೋರ್ಸುವಾರು ವಿವರಗಳನ್ನು ಅನುಬಂಧ C, D, P ಆ್ಯಂಡ್ O ರಲ್ಲಿ ಹಾಗೂ ರೋಸ್ಟರ್ ವಿವರಗಳನ್ನು ಅನುಬಂಧ E ರಲ್ಲಿರುವಂತಹ ಪ್ರಕಟಿಸಿ ಆದೇಶಿಸಲಾಗಿದೆ. ಸೊ ಅಂದರೆ ವಿದ್ಯಾರ್ಥಿ ಏನು ಟೋಟಲ್ ಸೀಟ್ಸ್ ಏನಿದಾವಲ್ಲ, ಸೊ ಇಲ್ಲಿ ಕೊಟ್ಟಿರೋಂಥ ಟೋಟಲ್ ನಂಬರ್ ಆಫ್ ಸೀಟ್ಸ್ ಏನಿದಾವಲ್ಲ, ಸೊ ಎಲ್ಲ ಕೂಡ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅಂತ ಸೀಟ್ಸ್ ಆಗಿರ್ತವೆ. ಸೊ ಅದು ಕೂಡ ಕ್ಯಾಟಗರಿ 1 ಗೌರ್ಮೆಂಟ್ KE ಸೀಟ್ಸ್ ಆಗಿರ್ತವೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ನೀವು ಆಲ್ರೆಡಿ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆಲ್ಲ, ಸೊ ಯಾರ್ಯಾರು ವಿದ್ಯಾರ್ಥಿ ಹೇಳ್ತಾರೆ ಫೀಸ್ ಸ್ಟ್ರಕ್ಚರ್ ಇದೆ ಅಲ್ಲಿ ಚೆಕ್ ಮಾಡ್ಕೋಬೋದು. ಕ್ಯಾಟಗರಿ 1 ಅಂತ ಕೊಟ್ಟಿರ್ತಾರೆ. ಓಕೆನಾ? ಸೊ ಕ್ಯಾಟಗರಿ 1ಗೆ ಸಪ್ರೇಟ್ ಫೀಸ್ ಇರುತ್ತೆ ವಿದ್ಯಾರ್ಥಿ, ಅರೌಂಡ್ 1 lakh ಅಬೋ ಇರುತ್ತೆ. ಸೊ ಅದು ನೀವು ಚೆಕ್ ಮಾಡ್ಕೋಬೋದು, ಫೀಸ್ ಸ್ಟ್ರಕ್ಚರ್ಲಿ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಯಲ್ಲೇ ವಿದ್ಯಾರ್ಥಿಗಳು ಈ ಒಂದು ಏನಿದೆಲ್ಲ ಕಾಮ್ಡೆಕ್ ಎಕ್ಸಾಮ್ ಯಾರ್ಯಾರು ಬರೆದಿದ್ದಿಲ್ಲ, ಸೊ ಅವರು ಔಟ್ ಆಫ್ ಸ್ಟೇಟ್ ವಿದ್ಯಾರ್ಥಿಗಳು ಕಾಮ್ಡೆಕ್ ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗಾಗಿ ಪ್ರತಿಯೊಂದು ಪ್ರೈವೇಟ್ ಕಾಲೇಜಲ್ಲಿ ಕೂಡ ಇಷ್ಟೊಂದು ಸೀಟ್ಸನ್ನು ಅವೈಲೇಬಲ್ ಇಟ್ಟಿರ್ತಾರೆ. ಸೊ ಆ ಸೀಟ್ಸು ಫಿಲ್ ಆಗಿರೋದಿಲ್ಲ. ಸೊ ಅದಕ್ಕೆ ಕಾರಣ ವಿದ್ಯಾರ್ಥಿಗಳು ಸೊ KE ಡಿಪಾರ್ಟ್ಮೆಂಟ್ ಅವರು ಆ ಸೀಟ್ಸನ್ನು ಕೂಡ KE ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ KE ಡಿಪಾರ್ಟ್ಮೆಂಟ್ ಮುಖಾಂತರ ನಿಮ್ಮ ಪ್ರೈವೇಟ್ ಕಾಲೇಜಲ್ಲಿ ಕೂಡ ಪ್ರೈವೇಟ್ ಒಂದು ಅಮೌಂಟ್ ಏನಿರುತ್ತೆ ಅಲ್ಲ, ಒಂದು ಕ್ಯಾಟಗರಿ 1ಗೆ, ಹಾಗೆಯೇ ಒಂದು ಪ್ರೈವೇಟ್ ಕಾಲೇಜಲ್ಲಿ ಕಾಮ್ಡೆಕ್ ಫೀಸ್ ಏನಿದೆಲ್ಲ, ಸೊ ಅದೇ ಮುಖಾಂತರ KE ಡಿಪಾರ್ಟ್ಮೆಂಟ್ ಕಡೆ ತೆಗೆದುಕೊಳ್ತಾರೆ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಅಂದರೆ ಅದೇ ಸೇಮ್ ಇರುತ್ತೆ ಅಂತಲ್ಲ, ಇಲ್ಲಿ ಹೇಳಿದ್ದಾರೆ ಕ್ಯಾಟಗರಿ 1 ಅಂತ ಹೇಳಿದ್ದಾರೆ. ಸೊ ನೀವು ಚೆಕ್ ಮಾಡ್ಕೋಬೋದು ಕ್ಯಾಟಗರಿ 1ಗೆ ಯಾವ ಥರ ಫೀಸ್ ಇದೆ ಅಂತ ಫೀಸ್ ಸ್ಟ್ರಕ್ಚರ್ ಚೆಕ್ ಮಾಡ್ಕೋಬೋದು ಇಂಜಿನಿಯರಿಂಗ್ ಸೀಟ್ಗೆ. ಸೊ ಅರೌಂಡ್ ತುಂಬ ಕಾಲೇಜಸನ್ನು ಇದಿದ್ದಾವೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಯಾರ್ಯಾರು ಒಂದು ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೊ ಅಂಥ ವಿದ್ಯಾರ್ಥಿಗಳು ಏನಿದಿಲ್ಲ, ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಪ್ರತಿಯೊಂದು ಏನೇನು ಕೋರ್ಸ್ ಇದಾವಲ್ಲ ಆ ಕೋರ್ಸು, ಹಾಗೆಯೇ ಅಲ್ಲಿ ಕೊಟ್ಟಿರುವಂಥ ಇಂಟೇಕ್ ಸೀಟ್ಸ್ ಎಷ್ಟಿದ್ದಾವೆ. ಸೊ ಇಲ್ಲಿ ಎಕ್ಸಾಂಪಲ್ ಬಯೋಟೆಕ್ನಾಲಜಿ ಕೊಟ್ಟಿದ್ದಾರೆ. ಸೊ ಬಯೋಟೆಕ್ನಾಲಜಿಗೆ 9 ಸೀಟ್ಸ್ ಅವೈಲೇಬಲ್ ಇದ್ದಾವೆ. PHಗೆ ಹೈದರಾಬಾದ್ ಕರ್ನಾಟಕ ರೂರಲ್ ಕನ್ನಡ ಮೀಡಿಯಮು ಟೋಟಲ್ ಸೀಟ್ಸ್ ಬಂದು 9 ಸೀಟ್ಸ್ ಇದ್ದಾವೆ. ಸೊ ಇವೆಲ್ಲ ಕಾಮ್ಡೆಕು ಮತ್ತು ಇನ್ನಿತರ ಒಂದು ಆಡಳಿತ ಮಂಡಳಿಗೆ ಸಪ್ರೇಟ್ ಡಿವೈಡ್ ಮಾಡಿರ್ತಾರೆ. ಸೊ ಅದು ಫಿಲ್ ಆಗಿರೋದಿಲ್ಲ. ಸೊ ಅದನ್ನು ತೊಗೊಂಡು KE ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಸೊ ಇದನ್ನು ಪ್ಯೂರ್ ಮ್ಯಾನೇಜ್ಮೆಂಟ್ ಹೇಳ್ಬೋದು. ಸೊ ಹಾಗೆ ಇಲ್ಲಿ ಕ್ಯಾಟಗರಿ ಕೊಟ್ಟಿರೋದ್ರಿಂದ ನೀವು ಚೆಕ್ ಮಾಡ್ಬೋದು ಫೀಸ್ ಸ್ಟ್ರಕ್ಚರ್ಲಿ. ಸೊ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ, ಒಂದು KCT ಕಟ್ ಆಫ್ ರ್ಯಾಂಕ್ ಜಾಸ್ತಿ ಇದೆ ಅನ್ನೋಂಥ ವಿದ್ಯಾರ್ಥಿ ಇದ್ದರೆ ಅವ್ರು ಇದರಲ್ಲಿ ಅಪ್ಲೈ ಮಾಡ್ಬೋದು. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ಸೊ ಮ್ಯಾನೇಜ್ಮೆಂಟ್ ಇದು ಕಂಪ್ಲೀಟ್ ಆಗಿದ ನಂತರ UG ನೀಟ್ ಹಾಗೂ UGCET 2025 ಆಯ್ಕೆ ಪ್ರವೇಶ ಶುಲ್ಕ ಪಾವತಿ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು 3ನೇ ತಾರೀಕಿಗೆ ಬಿಟ್ಟಿದ್ದಾರೆ, ಬಟ್ ಮತ್ತೆ ಇನ್ನೊಂದ್ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಡಿ ವಿದ್ಯಾರ್ಥಿಗಳು. ಯಾಕಂದರೆ ಟೈಮನ್ನು ಕೊಟ್ಟಿದ್ದಾರೆ. UG ನೀಟ್ ವಿದ್ಯಾರ್ಥಿಗಳು ಏನಿದೆಲ್ಲ ಡೆಂಟಲ್ ಆಗಿರ್ಬೋದು, ಇವಾಗೆಲ್ಲ ಅರೌಂಡ್ 12ನೇ ತಾರೀಕುವರೆಗೂ ಒಂದು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ಒಂದು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೆ ಇನ್ನೊಂದ್ಸಲ ಮೆನ್ಷನ್ ಮಾಡಿದ್ದಾರೆ ವಿದ್ಯಾರ್ಥಿ ಯಾರು ಮರ್ತೋಗಿದ್ರು ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಇದನ್ನು ಲೋಗಿನ್ ಆಗಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದನ್ನು ಲೋಗಿನ್ ಆಗಿದ ನಂತರ ನಿಮ್ಮ ಒಂದು ಕನ್ಫರ್ಮೇಷನ್ ಸ್ಲಿಪ್ಪನ್ನು, ಹಾಗೆ ಒಂದು ಚಲನನ್ನು, ಅಡ್ಮಿಷನ್ ಆರ್ಡರನ್ನು ಎಲ್ಲನೂ ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಓಕೆನಾ ವಿದ್ಯಾರ್ಥಿ? ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.